टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿಮಾನ ದುರಂತದಲ್ಲಿ ಮೃತಪಟ್ಟವರ ಡಿಎನ್ಎ ಪತ್ತೆಗೆ ಸಜ್ಜು. ದುರಂತದ ಸ್ಥಳದಲ್ಲಿ ರಾತ್ರಿ ಇಡೀ ನಡೆದಂತ ಕಾರ್ಯಾಚರಣೆ. ಕುಸಿದ ಬೋಯಿಂಗ್ ಕಂಪನಿಗಳ ಷೇರು. ವಿಮಾನ ದುರಂತಕ್ಕೆ ಸಂತಾಪ ಸೂಚಿಸಿದ ಟ್ರಂಪ್. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವ ಪೈಲಟ್ ಸುಮಿತ್ ಸಬರ್ವಾಲ್ ಕುಟುಂಬಕ್ಕೆ ಶಿವಸೇನಾ ನಾಯಕರು ಸಾಂತ್ವನ ಹೇಳಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಅವರ ಮನೆಗೆ ತೆರಳಿ ಸುಮಿತ್ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ. ಮತ್ತೊಂದೆಡೆ ವಿಮಾನ ದುರಂತದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಅಂತಾರಾಷ್ಟ್ರೀಯ ವಿಮಾನ ಟೇಕ್ ಆಫ್ ಆಗುವ ಮೊದಲು ಎಲ್ಲಾ ರೀತಿಯ ಚೆಕ್ ಮಾಡಲಾಗುತ್ತೆ. ಇಷ್ಟಾದ ಮೇಲೆಯೇ ವಿಮಾನಕ್ಕೆ ಹಾರಲು ಅನುಮತಿ ನೀಡಲಾಗುತ್ತೆ. ಇಷ್ಟಿದ್ರೂ ವಿಮಾನ ಅಪಘಾತ ಸಂಭವಿಸಿದ್ದು ಇದರ ತನಿಖೆ ಆಗಬೇಕು ಅಂತ ಕೇಂದ್ರ ಸಚಿವ ಅಠಾವಳೆ ಒತ್ತಾಯಿಸಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮಡಿದವರ ಪತ್ತೆಗಾಗಿ ಈಗ ಅವರ ಸಂಬಂಧಿಕರ ಡಿಎನ್ಎ ಟೆಸ್ಟ್ ಮಾಡಲಾಗ್ತಿದೆ. ಅಹಮದಾಬಾದ್ನ ಬಿಜಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಮೃತರ ಸಂಬಂಧಿಕರಿಗೆ ರಾತ್ರಿ ಇಡೀ ಡಿಎನ್ಎ ಟೆಸ್ಟ್ ಮಾಡಲಾಗಿದೆ. ಹೀಗೆ ಮಾಡೋದ್ರಿಂದ ಅಪಘಾತದಲ್ಲಿ ಸುಟ್ಟು ಕರಕಲಾಗಿರುವ ದೇಹಗಳನ್ನ ಪತ್ತೆ ಹಚ್ಚಲು ನೆರವಾಗುತ್ತೆ. ಹೀಗಾಗಿ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ಗಳನ್ನ ಸಂಗ್ರಹಿಸಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಸ್ಥಳದಲ್ಲಿ ಎನ್ಡಿಆರ್ಎಫ್ ತಂಡ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದೆ. ವಿಮಾನದ ಅವಶೇಷಗಳಡಿ ಸಿಲುಕಿರುವ ಮೃತದೇಹಗಳಿಗಾಗಿ ಶೋಧ ನಡೆಸಲಾಗಿದೆ. ಇದರ ಜೊತೆಗೆ ವಿವಿಧ ತಜ್ಞರ ತಂಡಗಳು ಈಗ ಸ್ಥಳಕ್ಕಾಗಮಿಸಿದ್ದು ತಮ್ಮದೇ ಆದ ವಿವಿಧ ಪರೀಕ್ಷೆಗಳನ್ನ ನಡೆಸುತ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಗಾಯಗೊಂಡವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ವಿಮಾನ ದುರಂತ ಸ್ಥಳದ ಪರಿಶೀಲನೆ ನಡೆಸಿದ ಅಮಿತ್ ಶಾ ನಂತರ ಆಸ್ಪತ್ರೆಗೆ ತೆರಳಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇದಾದ ನಂತರ ಹಿರಿಯ ಅಧಿಕಾರಿಗಳು ಹಾಗೂ ವಿಮಾನಯಾನ ಸಚಿವರೊಂದಿಗೆ ಕೆಲ ಹೊತ್ತು ಸಭೆ ನಡೆಸಿದ್ದಾರೆ. ಅಹಮದಾಬಾದ್ನ ವಿಮಾನ ದುರಂತ ಸಂಭವಿಸಿದಾಗ ದುರಂತ ಸ್ಥಳದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟ ಮಾಡುತ್ತಿದ್ರು. ದಿಢೀರನೆ ವಿಮಾನ ಬಂದಪಡಿಸಿದ್ರಿಂದಾಗಿ ಹಲವಾರು ಜನರು ಗಾಯಗೊಂಡಿದ್ದಾರೆ. ಈ ವೇಳೆ ಊಟದ ತಟ್ಟೆಗಳು ಯಾವ ರೀತಿ ಇದ್ದವೋ ಹಾಗೇ ಇದೆ. ಇವುಗಳ ಮೇಲೆ ಕಟ್ಟಡದ ಧೂಳು ಬಿದ್ದಿದ್ದು ವಿಮಾನದ ಕೆಲ ಅವಶೇಷಗಳು ಹಾಸ್ಟೆಲ್ನೊಳಗೆ ಬಿದ್ದಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ 787 ಡ್ರೀಮ್ ಲೈನರ್ ಬೋಯಿಂಗ್ ವಿಮಾನ ಪತನವಾಗ್ತಿದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೋಯಿಂಗ್ ಕಂಪನಿಯ ಷೇರುಗಳ ಬೆಲೆ ದಿಢೀರನೆ ಕುಸಿತ ಕಂಡಿದೆ. ಅಮೆರಿಕ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಷೇರುಗಳ ಬೆಲೆ 8% ಕುಸಿತ ಕಂಡಿದೆ. ಇದು ಇನ್ನಷ್ಟು ಕುಸಿತ ಕಾಣುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ವೈಟ್ ಹೌಸ್ನಲ್ಲಿ ಈ ಸಂಬಂಧ ಮಾತನಾಡಿದ ಟ್ರಂಪ್, ಭಾರತದಲ್ಲಿ ನಡೆದ ವಿಮಾನ ದುರಂತದ ಬಗ್ಗೆ ಕೇಳಿ ನನಗೆ ತೀವ್ರ ದುಃಖವಾಗಿದೆ. ಭಾರತೀಯರ ಈ ದುಃಖದಲ್ಲಿ ನಾನು ಕೂಡ ಭಾಗಿ ಅಂತ ಹೇಳಿದ್ದಾರೆ.